3 coins are tossed at once. Let A denote the event 3 head shown. ಸೊ ಮೊದಲೇದಾಗಿ ಆ್ಯಕ್ಚುಲಿ ಥರ ಇಲ್ಲಿಂದನೇ ಶುರು ಓದ್ಕೊಂಡ್ರೆ ಇದು ನಮ್ಮ ಸ್ಯಾಂಪಲ್ ಸ್ಪೇಸು 3 ಕಾಯಿನ್ ಅಲ್ವಾ, ಹೆಡ್ ಟೇಲು ಈ ರೀತಿಯಲ್ಲಿ ಹೋಗ್ಕೊಂಡು ಹೋಗುತ್ತೆ. ಸೊ ಮೊದಲೇದಾಗಿ ಏನು 3 ಹೆಡ್ಸ್ ಶೋನ್. ಸೊ ಹೆಡ್ ಮತ್ತು ಹೆಡ್. ಎರಡನೇದು 2 heads and 1 tail. 2 head and 1 tail ಅಲ್ವಾ, ಇದು ಕೂಡ ಆಗುತ್ತೆ. ಮತ್ತು ಟೇಲ್ ಹೆಡ್ ಮತ್ತು ಮುಂದೆ 3 tails ಶೋನ್. ಸೊ ಟೇಲ್ ಹಿಂಗೆ ಬರಿತಾ ಇದ್ದೀವಿ, ಹಿಂಗೆ ಬರೆಯೋಣ. ಹೆಡ್ ಶೋಸ್ ಆ್ಯಂಡ್ ಒನ್ ಫಸ್ಟ್ ಎಂಥದ್ದು ಹೆಡ್ ಶೋಸ್ ಆನ್ ಫಸ್ಟ್ ಕಾಯಿನ್. ಅದೇ ಕಂಡೀಷನ್ ಅಷ್ಟೇ ಅಂತ ಹೇಳಿದ್ರೆ ಹೆಡ್ಡು ಹೆಡ್ ಟೇಲ್ ಹೆಡ್ ಟೇಲ್ ಆಯಿತಾ. ಇನ್ನೇನಿದೆ, ಹೆಡ್ ಆಯಿತು, ಹೆಡ್ ಆಯಿತು, ಹೆಡ್ ಟೇಲ್ ಆಯಿತು. ಇನ್ನೊಂದೇನೋ ಮಿಸ್ ಹೊಡಿತಾ ಇದೆ ಅನ್ಕೊತಾ ಇದ್ದೀನಿ. ಅಷ್ಟೇನಾ? ಇಲ್ಲೇ ಇದೆಯಲ್ಲ ಸ್ಯಾಂಪಲ್ ಸ್ಪೇಸು. ಇದೊಂದು ಅಷ್ಟೇ. 1 2 3 4. ಹಾಂ, ಸರಿ ಇದೆ. ಮತ್ತು ಇನ್ನೇನಿದೆ? ಓಕೆ, ಅಷ್ಟೇ. ಸೊ ಮೊದಲೇ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತ ಹೇಳಿದ್ರೆ ಇವಾಗ ಎ ಮತ್ತು ಬಿ ಯಲ್ಲಿ ಏನೋ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತ ಹೇಳಿದ್ರೆ ಎ ಮತ್ತು ಬಿ ಯಲ್ಲಿ ನಲ್ ಸೆಟ್ಟು. ಇಫ್ ಐ ಟೇಕ್ ದ ಇಂಟರ್ಸೆಕ್ಟ್ ಆಫ್ ದೆಮ್ ದ ಔಟ್ಪುಟ್ ಶುಡ್ ಬಿ ನಲ್ ಸೆಟ್ ಅಂತ ಹೇಳಿದ್ರೆ ಏನು ಕಾಮನ್ ಇಟ್ಕೊಡೋದು, ಎ ಮತ್ತು ಬಿ ಯಲ್ಲಿ ಏನು ಇಟ್ಕೊಡೋದು. ಸೊ ಎ intersect B is a null set, so we have A and B to be a mutually exclusive event. ಅವ್ರು ಪೇರ್ ಬರೀರಿ ಅಂತ ಹೇಳ್ತಾರೆ, ಅದನ್ನು ಬರೆಯೋಣ ಸಾಕಷ್ಟೇ. ಎ ಮತ್ತು ಬಿ, ಸರಿನಾ? ಮತ್ತು ಎ ಮತ್ತು ಸಿ ಯಲ್ಲಿ ಕೂಡ ಏನೂ ಇಲ್ಲ ಕಾಮನ್. ಮತ್ತು ಎ ಮತ್ತು ಡಿ ಯಲ್ಲೂ ಕೂಡ ಇಲ್ಲ, ಎ ಮತ್ತು ಡಿ ಕಾಮನ್ ಇದೆ. ಆಯಿತು. ಬಿ ಮತ್ತು ಸಿ ಯಲ್ಲಿ ಏನು ಕಾಮನ್ ಇಲ್ಲ, ಬಿ ಆ್ಯಂಡ್ ಸಿ ಅದಾಯಿತು. ಅಂದಮೇಲೆ ಬಿ ಆ್ಯಂಡ್ ಡಿಲಿ ಇದೆ, ಹಾಂ, ತೊಂದರೆ ಇಲ್ಲ. ಸಿ ಮತ್ತು ಡಿಯಲ್ಲಿ ಏನು ಕಾಮನ್ ಇಲ್ಲ. ಸೊ ವಿ ಆರ್ ಡನ್. ನೆಕ್ಸ್ಟ್ ಸಿಂಪಲ್ಲು ಎ ಮತ್ತು ಸಿ. ಸಿಂಪಲ್ ಅಂತ ಹೇಳಿದ್ರೆ ಏನೋ ನೋಡಿಲಿ, ಸಿಂಪಲ್ ಅಂತ ಹೇಳಿದ್ರೆ ಇಫ್ ಆ್ಯನ್ ಈವೆಂಟ್ ಇ ಹ್ಯಾಸ್ 1 ಸ್ಯಾಂಪಲ್ ಪಾಯಿಂಟ್ ಆಫ್ ದ ಸ್ಯಾಂಪಲ್ ಸ್ಪೇಸ್ ಅಲ್ವಾ. ಇವೆರಡರಲ್ಲೂ ಒಂದೇ ಒಂದಿದೆ ಔಟ್ಪುಟ್ಟು, ಹಾಗಾಗಿ ಇದು ಸಿಂಪಲ್. ಏನು ಆಪೋಸಿಟ್ ಏನು? ಹೌದು, ಕಾಂಪೌಂಡ್. ಏನೇನು ಬರುತ್ತೆ ಕಾಂಪೌಂಡಲ್ಲಿ? ಆಬ್ವಿಯಸ್ಲಿ ಬಿ ಮತ್ತು ಡಿ. ಥಿಂಗ್ಸ್ ವಿಚ್ ಆರ್ ನಾಟ್ ಸಿಂಪಲ್ ದೇ ಆರ್ ಕಾಂಪೌಂಡ್ ಅಲ್ವಾ. ಸೊ ಇದು ನಿಮ್ಮ ಉತ್ತರ. ಒಂದು ಸ್ಟೇಟ್ಮೆಂಟ್ ತಪ್ಪು ಹೇಳಿದೆ ನಾನು. ಥಿಂಗ್ಸ್ ವಿಚ್ ಆರ್ ನಾಟ್ ಸಿಂಪಲ್ ಹ್ಯಾವ್ ಟು ಬಿ ಕಾಂಪೌಂಡ್ ಅಂತ ಹೇಳಿದೆ. ನೀಡ್ ನಾಟ್ ಬಿ. ಆ್ಯಕ್ಚುಲಿ ಏನಕ್ಕೆ ಅಂತ ಹೇಳಿದ್ರೆ ನಲ್ ಸೆಟ್ ಯೋಚನೆ ಮಾಡ್ತು ಅಂತ ಹೇಳಿದ್ರೆ ಇಟ್ಸ್ ನೀದರ್ ಸಿಂಪಲ್ ನಾರ್ ಕಾಂಪೌಂಡ್. ಸೊ ಅದು ಸ್ವಲ್ಪ ಹುಷಾರಾಗಿ ನಾನು ಹೇಳಬೇಕು, ನೀವು ಅಷ್ಟೇ ಅರ್ಥ ಮಾಡ್ಕೊಳ್ಬೇಕಾದ್ರೆ ಹುಷಾರಾಗಿ ಅರ್ಥ ಮಾಡ್ಕೊಳ್ಳಿ. ಡೆಫಿನೇಷನ್ ಏನಿದೆಯೋ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಅಪ್ಲೈ ಮಾಡಿ.